ಚಲಿ 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 ಚಲಿ. ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ. ಏನು ಕಂಟೆಂಟ್ ಕೊಡಲ್ಲ ನಾನು ಉತ್ಕೊಂಡು ಹೋಗಿ. ಅಯ್ಯಯ್ಯಯ್ಯೋ ನಗ್ತವಳ. 10 ಗಂಟೆಗೆ ಪಬ್ಬಲ್ಲಿ ಡ್ರಿಂಕಿಂಗ್. ನವಿಲೇ ನವಿಲೆ ಪಂಚರಂಗಿ ನವಿಲೆ. ಗುಡ್ ಟು ಗೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಗುಡ್ ಟು ಗೋ ಯೂಟ್ಯೂಬ್ ಚಾನಲ್. ಇವಾಗ ಮಧ್ಯರಾತ್ರಿ ಆಗಿದೆ. ನಾನು ಒಬ್ಳೆ ಹೆಣ್ಣುಡುಗಿ ಮಧ್ಯೆ ರೋಡಲ್ಲಿ ನಡ್ಕೋಗ್ತಿದ್ದೀನಿ. ಸೊ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ತು ಅಂತ ನೀವು ಅನ್ಕೋಬೋದು. ಇದೊಂದು ಶೋಕಿ ಆಗೋಗಿದೆ. ಮಧ್ಯರಾತ್ರಿ 2 ಗಂಟೆ. ಇಷ್ಟೊತ್ತಿನಲ್ಲಿ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ಕೊಂಡ್ರ. ಸೊ ನಾವು ಒಂದು ಸಡನ್ಲಿ ಪ್ಲ್ಯಾನ್ ಮಾಡಿದ್ವಿ, ನಾವು ಮಂತ್ರಾಲಯ ಹೋಗೋಣ ಅಂತ. ಸೊ ಹಾಗಾಗಿ ಒಂದು ಪ್ರೋಗ್ರಾಮ್ ಇತ್ತು ಜಿಗಣಿಯಲ್ಲಿ. ಜಿಗಣಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಈಗಲೇ ಹೊರಡೋಣ ಅಂತ ನಾನು ಮತ್ತು ಸೀರುಂಡೆ ರಘು ಅವ್ರ ವೈಫು ಮತ್ತು ಪ್ರವೀಣ್ ಅವರು ಎಲ್ಲರೂ ಮಂತ್ರಾಲಯ ಹೋಗ್ತಿದ್ದೀವಿ. ಹಾಗಾಗಿ ಈ ರಾತ್ರಿಯಲ್ಲಿ ನಾನು ಅವರು 3 ಜನಕ್ಕೂ ವೆಯ್ಟಿಂಗ್ ಮಾಡ್ತಿದ್ದೀನಿ. ಸೊ ಅವ್ರು ನನ್ನ ಪಿಕಪ್ ಮಾಡೋದಕ್ಕೆ ಬರ್ತಿದ್ದಾರೆ. ಟೆಂಟಡ ಟೆಂಟಡ ಮಧ್ಯರಾತ್ರಿಯಲ್ಲಿ ಒಂಟಿ ರಸ್ತೆಯಲ್ಲಿ. ಸೊ ಗೈಸ್, ಈಗ ನಮ್ಮನ್ನು ಪಿಕಪ್ ಮಾಡೋದಕ್ಕೆ ಬಂದರು ನಮ್ಮ ಪ್ರವೀಣ್ ಅವರು ಹಾಗೂ ಸೀರುಂಡೆ ರಘು ಹಾಗೂ ಅವರ ಹೆಂಡತಿಯವರು. ಬನ್ನಿ ನಾವು ಮಂತ್ರಾಲಯ ಹೋಗೋಣ. ರಾಯರೇ ಕಾಪಾಡಿ. ಇಯರ್ ಅವರ್ ಸೀರುಂಡೆ ರಘು ಬಾಯ್. ಸೊ ಮಧ್ಯರಾತ್ರಿ ಹಿಂಗ್ ರೋಡಲ್ಲಿ ಯಾರು ವಿಡಿಯೋ ಮಾಡ್ತಾರ? ಏನ್ ಆಳಾದ ಫ್ಯಾಮಿಲಿನೋ ಅಲ್ವಾ? ಏನ್ ಕ್ಯೂಟ್ ನೋಡವ್ರಿಬ್ರು. ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ. ಸುತ್ತ ಮಾಡಿ ತಿನ್ಸ್ತಿದ್ದಾರೆ ಅವ್ರ ಯಜಮಾನ್ರಿಗೆ. ನಮ್ಗೋಸ್ಕರ ನಮ್ ಸೀರುಂಡೆ ರಘು ಅಣ್ಣ ಏನ್ ರೈಸ್ ಅಣ್ಣ ಇದು? ಸಾಂಬಾರ್ ರೈಸ್ ಸ್ಪೆಷಲ್ ಆಗಿ ತುಪ್ಪ ಹಾಕಿ ಸಾಂಬಾರ್ ರೈಸ್ ಮಾಡ್ಕೊಂಡ್ ಬಂದವ್ರೆ. ಸಖತ್ತಾಗಿದೆ. ಹೇಗಿದೆ ಪ್ರವೀಣ್ ಅವರೇ? ಇದು ಚೆನ್ನಾಗಿದೆ. ತಿನ್ಸೋರು ಯಾರಿಲ್ಲ. ಒಂದು ಹೆಣ್ಣ ನೋಡು ಬಾ, ತಿನ್ಸೋರು ಯಾರಿಲ್ಲ. ನಿನ್ನ ಮನಸ್ಸ ನೀಡು ಬಾ, ತಿನ್ಸೋರು ಯಾರಿಲ್ಲ. ಹೃದಯ ಚಿಂತೆಯಾಗಲು ನಿನಗೆ ತಿಳಿಯುವುದು ಬಾ ನನಗೆ. ಮದ್ವೆ ಆಗಿ ತಿನ್ನಿಸ್ತಾರೆ ನಿಮ್ ಹೆಂಡತಿ. ಏ ಹಂಗೆಲ್ಲ ಇಲ್ಲ ಅಣ್ಣ. ಒಂದೇ ಹೋಗ್ತಾ ಇದೀವಿ. ಗಾಡಿ ಏನು ಟೈರ್ಗೆ ಗಾಳಿ ಹಾಕ್ಸ್ತಿದೀವಿ. ಏರ್ ಹಾಕ್ಸ್ತಿದೀವಿ. ಇದೊಂದು ಕೋತಿ. ನಿನ್ನಪ್ಪ ಧರಣೇಂದ್ರ ಕೋತಿ. ನಮ್ಮಮ್ಮಂಗೆ ಬೇಜಾರಾಗತ್ತೆ. ನಾನು ಮಾತ್ರ ಕಾಣಿಸಲ್ಲ, ಕಪ್ಪು ಕಾಣಿಸ್ತೀನಿ. ಲೈಟ್ ಆನ್ ಆಗ್ತಿಲ್ಲ. ಚಲಿ 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 ಚಲಿ. ಹಾಯ್ ಫ್ರೆಂಡ್ಸ್, ಎಲ್ರು ಗುಡ್ ಟು ಗೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವು ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಿ ಹಿಡಿಯುತ್ತೆ. ಹೌದಾ? ನಾವು ಮಂತ್ರಾಲಯ ಹೋಗ್ತಿದ್ದೀವಿ. ಪ್ರವೀಣ್ ಅವರೇ, ನಿಮ್ಗೂ ಪಂಚರ್ ಹಾಕ್ಬೇಕಾ? ಪಂಚರ್ ಹಾಕ್ಬೇಕಾ? ನಿಮ್ದು ಹೋಗಿದ್ಯಾ? ಎಲ್ಲಿ ಹೋಗಿದೆ? ಇಲ್ಲಿ ಅಲ್ಲ, ಅಲ್ಲೊಂದು 4 ಗಂಟೆನೇ ಬಿಡ್ತಾ ಇದೀವಿ. ಸೊ ನಾವು ಆಲ್ರೆಡಿ ಮಂತ್ರಾಲಯ ರೀಚ್ ಆದ್ವಿ. ಸ್ನಾನ ಮಾಡಿ ಫ್ರೆಶ್ ನಾಯಿ
ಸ್ನಾನ ಮಾಡಿ ರೆಡಿನೂ ಕೂಡ ಆದ್ವಿ. ಆದ್ರೆ ಇಲ್ಲೊಬ್ರು ಇನ್ನ ಮುಖ ತೊಳ್ದಿಲ್ಲ. ಇವರು ಬೆಳಗಿನ ಜಾವ 4 ಗಂಟೆಗೆ ನಾವು ಬಿಟ್ಟಿದ್ದು. 2 ಗಂಟೆ 2 ಅವರ್ ಅಲ್ಲಿ ಪಂಚಾರ ಹೋಗಿಲ್ವಾ? ಇವ್ರೇನೋ ಕಾರಲ್ಲಿ 4 ಅವರ್ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದ್ ಅರ್ಧ ಅವರ್ ಇವ್ರು ಮೇಕಪ್ ಆಗೋ ಟೈಮಲ್ಲಿ 1 ಅವರ್ ನಿದ್ದೆ ಮಾಡ್ಕೊಂಡು ಇವ್ರು ಮೇಕಪ್ ಆಗೋ ಟೈಮಲ್ಲಿ 1 ಅವರ್ ನಿದ್ದೆ ಮಾಡ್ಕೊಂಡು अब मजा आएगा ना मेकअप का. Okay mom, ready. ಆಕ್ಚುಲಿ ನಾವ್ ಇವತ್ತು ಮೇಕಪ್ ಆಗಿಲ್ಲ. ಏನೋ ಒಂಚೂರು ಲಿಪ್ಸ್ಟಿಕ್, ಏನೋ ಒಂಚೂರು ಕಾಜಲ್, ಅಷ್ಟು ಬಿಟ್ರೆ ಇನ್ನೇನು ಆಗಿಲ್ಲ. ನೋಡಿ ಇಬ್ರು ಗಂಡ ಐಕ್ಳು ಅದೊಂದು ಲುಂಗಿ ಹಾಕೊಂಡು ಕೂತಿದ್ದಾರೆ. ಅವ್ರು ರೆಡಿ ಆಗಿದ್ದಾರೆ. ಸೊ ನಾವು ರೆಡಿ ಆಗಿ ದರ್ಶನಕ್ಕೆ ಹೊರಡ್ತಿದೀವಿ. ಗೈಸ್ ಡ್ಯಾನ್ಸ್ ಮಾಡ್ಕೊಂಡು ಹೋಗು. ಎಲ್ರು ರೆಡಿನಾ? ರೆಡಿ ದೇವ್ರ ದರ್ಶನ ಮಾಡೋದಕ್ಕೆ. ನೋಡಿ ಎಲ್ರು ಒಳ್ಳೆ ನೀವು ಬನ್ನಿ, ಆದ್ರೆ ನಿಮಗೂ ದರ್ಶನ ಮಾಡಿಸ್ತೀವಿ. ಎಂತ ಒಳ್ಳೆ ಗುಣ. ಎಲ್ರು ಬಂದು ರಾಯರ ದರ್ಶನ ಮಾಡಿ ಒಳ್ಳೆದಾಗುತ್ತೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ನೀನು ಡೌ ಮಾಡ್ತಾಳೆ. ನಾವು ದೇವಸ್ಥಾನದೊಳಗಡೆ ಬಂದ್ವಿ. ಈಗ ಗೊತ್ತಿರೋರೊಬ್ಬರಿಗೆ ಕಾಲ್ ಮಾಡ್ತಿದ್ದಾರೆ ನಮ್ಮ ರಘು ಅಣ್ಣ. ಹಾಗಾಗಿ ಏನಾಗಿದೆ ನಿಮಗೆ? ನೀವು ಆಫ್ ದ ಕ್ಯಾಮ್ರಾ ಹೆಂಗಿರ್ತೀರಾ ಹಂಗೆ ಇದೆ. ಸೊ ದರ್ಶನ ತುಂಬ ಚಂದ ಸೂಪರ್ಬಾಗಿ ಆಯಿತು. ಈಗ ನಾವೆಲ್ಲರೂ ಪ್ರಸಾದದ ಕಡೆಗೆ ಹೋಗುತ್ತಿದ್ದೇವೆ. ಪ್ರವೀಣ್ ಎಲ್ಲಿ ಓಡೋಗ್ಬೇಡಿ, ಬನ್ನಿ. ಅಯ್ಯೋ ರಾಮ, ಹೇಗನ್ನಿಸ್ತು ನಮ್ಮ ರಾಯರನ್ನ ನೋಡಿ, ದೇವ್ರ ದರ್ಶನ ಮಾಡಿ? 2 ಸಲ ಅನ್ಕೊಂಡಿದ್ದೆ ಬರಬೇಕು ಅಂತ, ಬರ್ಲಿಕ್ಕಾಗಿರಲಿಲ್ಲ. ಈಗ ಕರ್ಸ್ಕೊಟ್ರು ರಾಯರು. ಹೌದು, ನಮ್ಮ ರಾಯರು ನಮ್ಮ ಜೊತೆ ಇದ್ದಾರೆ. ನಾವು ದರ್ಶನ ಎಲ್ಲ ಮುಗಿಸಿ ಈಗ ನಮ್ಮ ಹೊಟ್ಟೆಗೆ ತಂಪಣ ಅಂತ ತಿಂಡಿ ತಿನ್ನೋದಕ್ಕೆ ಬಂದಿದ್ದೀವಿ. ರಘುವಣ ಸಾಕಾಗಿ ಹೋಗಿದ್ದಾರೆ ಡ್ರೈವಿಂಗ್ ಮಾಡಿ. ಬಿಸಿಲು, ಡ್ರೈವಿಂಗು, ಆಮೇಲೆ ಈ ಅಮ್ಮನ ಕಾಟ ಬೇರೆ. ಯಾರು ನೋಡಿಲ್ಲ. ನಾನೆಷ್ಟು ಮುಗ್ದೆ, ನಾನೆಷ್ಟು ಸೈಲೆಂಟ್ ಆಗಿರ್ತೀನಿ ಅಂತ ನಿಮಗೆ ಗೊತ್ತು. ನಾನೆಷ್ಟು ಮುಗ್ದೆ, ನಾನೆಷ್ಟು ಸೈಲೆಂಟ್ ಆಗಿರ್ತೀನಿ ಅಂತ ನಿಮಗೆ ಗೊತ್ತು. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ. ನಾವು ಫಸ್ಟ್ ಈಗ ಬೃಂದಾವನದಲ್ಲಿ ರಾಯರನ್ನ ದರ್ಶನ ಮಾಡಾಯ್ತು. ಈಗ ಬಿಚ್ಚಾಲೆಗೆ ಹೋಗ್ತಾ ಇದ್ದೀವಿ. ಏಕಶಿಲಾ ಇರುವಂತಹ ಜಾಗಕ್ಕೆ ಹೋಗ್ತಾ ಇದ್ವಿ, ಬಿಚ್ಚಾಲೆಗೆ. ಅಣ್ಣ, ನಂಗೆ ನೀವು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು, ನಮ್ಮ ವ್ಯೂವರ್ಸ್ಗೆ ಗೊತ್ತಿಲ್ಲದೆ ಹೋದವ್ರಿಗೆ ಗೊತ್ತಾಗ್ಲಿ ಅಲ್ವಾ? ಇಲ್ಲಿ ತುಂಬಾ ವಿಚಾರಗಳಿದೆ. ಆಕ್ಚುಲಿ ಇಲ್ಲಿ ಅಪರ್ಣಾಚಾರ್ಯರು ಮತ್ತೆ ರಾಯರು ಇದ್ದಂತಹ ಜಾಗ ಇದು. ಇಲ್ಲಿ ನೋಡಿ, ಇಲ್ಲಿ ರಾಯರು ಬಳಸ್ತಿದ್ದಂತಹ ಒಳ್ಕಲ್ಲಿದೆ. ಇದು ರಾಯರು ಬಳಸ್ತಿದ್ದಂತಹ ಒಳ್ಕಲ್ಲು. ಇದು ಏಕಶಿಲಾ ಬೃಂದಾವನಕ್ಕೆ ದಾರಿ. ಇಲ್ಲಿ ಜೋಡಿಗಳು ಹೋಗ್ತಾ ಇದ್ದಾರೆ. ಹೌದು ಪ್ರವೀಣ್ ಅವರೇ ಬನ್ನಿ.
ಮನೆ ಒಳಗೆ ಹಾವಿನ ಹುಚ್ಚಿತ್ತು. ಇಲ್ಲಿ ರಾಯರ ವಿಶ್ರಾಂತಿ ಹೋದ್ದು ಹೊರಗೆ ನೋಡಿದ್ರೆ ಕೂಡ್ತು ನಿಂತು ವಿಶ್ರಾಂತಿ ಇಲ್ಲ. ಹಾಲಿಟ್ಟು ಕೂತ್ರೆ ಕೂತ್ಕೊಳ್ಳೋ ದಿನ ಕೃಷ್ಣಪ್ಪ ಬರ್ಬೇಕು, ಹಾಲು ಕುಡಿದು ಹೋಗು. ಇಲ್ಲಿ ಹತ್ತಿ ಗಿಡ ತೋರಿಸಿದ್ರು ನಿಮ್ಗೆ. ನೋಡಿ ನೋಡಿ ಎಷ್ಟು ಚಂದ ಚಂದದ ಹತ್ತಿ ಗಿಡ, ಹತ್ತಿ ಹಾಗೂ ಮೆಣಸಿನ್ಕಾಯಿ ನೋಡಿ ಗೆಳೆಯರೇ. ಬಿಸಿ 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 ಬಿಸಿ. ಮಂಗಳೂರು ಬಂದಿದ್ದೀವಿ, ಅಲ್ಲ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಊಟ ಆಯ್ತಾ ಗೆಳೆಯರೇ? ಇಲ್ಲ, ಕೊಡಿಸ್ತೀರ ಗೆಳೆಯರೇ? ಮುಚ್ಕೊಂಡು ಹೋಗಿ. ನಾಯಿ. ಸೊ ನಾವೀಗ ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಜನ ತುಂಬ ಇದ್ದಾರೆ. ಮೇ ಬಿ ಇವತ್ತೇನು ಸ್ಪೆಷಲ್ ಜಾತ್ರೆ ಇರಬೇಕು. ಆ್ಯಕ್ಚುಲಿ ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ನಾವು ಅಮಾವಾಸ್ಯೆ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಿ ಸಡನ್ ಆಗಿ ಅಂತ. ರಶ್ ಇದೆ, ಏನೋ ದೇವ್ರ ದಯದಿಂದ ನಾವು ದರ್ಶನಕ್ಕೆ ಬಂದಿದ್ದೀವಿ. ಏನೇ ಹೇಳ್ದಲ್ಲ ಹೇಳವಾಗಲೇ, ಫೋಟೋ ವಿಡಿಯೋ ತೆಗೆಯಬಾರದು. ನವ ಜೋಡಿಗಳು ಫೋಟೋ ವಿಡಿಯೋ ತೆಗೆಯಬಾರದು. ಇಲ್ಲಿ ಆಂಜನೇಯ ಸ್ವಾಮಿ ಪಾದರಕ್ಷೆ ಇಟ್ಟಿದ್ದಾರೆ. 3 ವರ್ಷಕ್ಕೂ 9 ವರ್ಷಕ್ಕೂ ಚೇಂಜ್ ಮಾಡ್ತಾನಂತೆ. ಆ ಪಾದರಕ್ಷೆ ಸವಿಯುತ್ತಂತೆ. ಯೂಸ್ ಮಾಡದೆ ಅಲ್ಲೇ ಇಟ್ಟಿದ್ರು ಸವಿಯುತ್ತೆ. ಧರಿಸ್ಕೊಂಡು ನಡೀತಾರಂತೆ ಅಂತ ಪ್ರತೀತಿ ಇದೆ. ಸೊ ಈ ನವ ಜೋಡಿಗಳದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ. ಆದರೆ ಎಷ್ಟು ವರ್ಷದ್ದು ಅಥವಾ ಎಷ್ಟು ತಿಂಗಳು ಅನ್ನೋದನ್ನ ಅವ್ರ ಬಾಯಲ್ಲೇ ನೀವು ಕೇಳಬೇಕು. ನಿಮ್ಮದು ಎಷ್ಟನೇ ವರ್ಷದ ಮದುವೆ ವಾರ್ಷಿಕೋತ್ಸವ? ಎಣಿಸ್ತಿದ್ದಾರೆ ಅಂದರೆ ತುಂಬ ಇರಬೇಕು. 240 ದಿನಗಳು. 240 ದಿನ ಅಂದರೆ 8 ತಿಂಗಳ ಮದುವೆ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ನಾವು ಒಂದು ಬಜ್ಜಿ ಅಂಗಡಿಗೆ ಬಂದಿದ್ದೀವಿ. ಬಜ್ಜಿ ಕೊಡಿಸ್ತಿದ್ದಾರೆ ನಮಗೆ ಅವರ ಪಾರ್ಟಿ ಇವತ್ತು. ಬಜ್ಜಿ ಪಾರ್ಟಿ. ಇಲ್ಲೂ ಬಿಟಿ ಕೇಳ್ಬಿಟ್ಟಲ್ಲ ನೀನು ಕೊನೆಗೂ ಲಾಸ್ಟ್ಗೆ ಅಲ್ಕ ಬಡ್ಡೈತದೆ. ಬಿಸಿ 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 ಬದನೆಕಾಯಿ ಬಜ್ಜಿ ಹಾಗೂ ಮೆಣಸಿನ್ಕಾಯಿ ಬಜ್ಜಿ. ಹೇಗಿತ್ತು ಪ್ರೇಮಿನ್ ಅವರೇ? ಖಾರ. ಅವ್ರು ಖಾರ ತಿನ್ನಲ್ಲ, ಜೈನ್ಸ್ ಅವರು. ಹೇಗಿದೆ ಮುದ್ದು ಜೋಡಿಗಳೇ? ತಿನ್ನಕ್ಕೆ ಬಿಡ್ತಲ್ಲ ಖಾರ, ಬೀಜ ಎಲ್ಲ ಬೆಳ್ಕೊಂಡ್ಬಿಡ್ತವೆ. ಆ್ಯಕ್ಚುಲಿ ಇಲ್ಲಿ ಸ್ಪೆಷಲ್ ಸ್ಪೆಷಲ್ ಏನು ಗೊತ್ತಾ? ಬಿಸಿ ಬಿಸಿ ನಾವು ಬಂದಿದ ತಕ್ಷಣ ಬಿಸಿ ಬಿಸಿ ಬಜ್ಜಿ ಬೋಂಡಗಳು ಸಿಗುತ್ತೆ. ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಆರೋಗಿರೋದ ಥರ ಏನೂ ಇಲ್ಲ, ಸೂಪರ್ವಾಗಿದೆ ಟೇಸ್ಟು. ಆಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಕೊಡ್ತಾರೆ, ಸಖತ್ತಾಗಿತ್ತು. ಫುಲ್ ಟೇಸ್ಟ್ ಅಂತ ಇತ್ತು. ನೀವು ಇಲ್ಲಿಗೆ ಬಂದಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಾಗ ಈ ಅಂಗಡಿಲಿ ಬಜ್ಜಿ ಟ್ರೈ ಮಾಡೋದಂತೂ ಮರಿಬೇಡಿ. ಏನು ಕಂಟೆಂಟ್ ಕೊಡಲ್ಲ ನಾನು. ನೀನೇ ಮಾಡ್ತಿದ್ದೆ, ಇನ್ನೇನು ಕೊಡ್ತಾನ ಅಂದ್ರೂ ಮಾಡಲ್ಲ. ಲೂಸು. ನಾನು ಆಡಬೇಕು, ಎಡಿಟಿಂಗ್ ಮಾತ್ರ ಕುತ್ಕೊತಾನೆ. ಏನಿನ ಹೆಸರೇನೋ? ನಿಮ್ದನ ಅಂಗಡಿ ಇದು? ನಿಮ್ದನ ಅಂಗಡಿ ಇದು? ಬಜ್ಜಿ ಸಖತ್ತಾಗಿ ಮಾಡಿದ್ರು, ನಿಮ್ಮಮ್ಮನ ಮಾಡಿದ್ದು. ಮತ್ತೆ ಬಜ್ಜಿ ಬಂತು. ಯಾರದು ಮತ್ತೆ ಅವರು? ಹಾಂ, ಚಿಕ್ಕಮ್ಮ. ನೀನು ಚೆನ್ನಾಗಿದೆ, ನನ್ನ ಮದುವೆ ಐತ್ಯಾ? ಅಯ್ಯಯ್ಯಯ್ಯೋ ನಗ್ತವಳ. ಮದುವೆ ಆಗೋ ಪ್ಲೀಸ್ ಪ್ಲೀಸ್ ಪ್ಲೀಸ್. ಮದುವೆ ಆಗೋ ಅಂದ್ರೆ ಮೋಡೈತಾನೆ. ಬರೋ, ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟ. ನಾವು ಎಲ್ಲ ದರ್ಶನವನ್ನು ಮುಗಿಸಿ ನಮ್ಮ ಊರಿನ ಕಡೆ ಪ್ರಯಾಣವನ್ನು ಇಲ್ಲೂ ಊರಿನ ಕಡೆ ಕುರ್ಗಳು ಹೋಯ್ತಾವೆ. ಅವು ಮನೆ ಕಡೆ ಸೇರುತ್ತಿವೆ, ನಾವು ಮನೆ ಕಡೆ ಸೇರುತ್ತಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೆ ಒಳ್ಳೇದಾಗ್ಲಿ ಅಂತ ನೀವು ಬೇಡ್ಕೊಳ್ಳಿ, ನಾವು ಬೇಡ್ಕೊತೀವಿ. ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾವೆಲ್ಲರೂ ಬೇಡ್ಕೊಂಡಿದ್ದೀವಿ. ಸೊ ಮುಂದೆ ಹೋಗ್ತಿದ್ದೀವಿ, ಬನ್ನಿ. ಹಕ್ಕುಂಬೆ ಹಲ್ಲನ ಕಡೆ ಹೋಗೊಂಡು ಕಡು ಹುಕ್ಕು
ರೆಸ್ಪೆಕ್ಟ್ ಯು. ಏನೇನೋ ಮಾತಾಡ್ತಾವಳಮ್ಮ ಅವಳು. ಹುಚ್ಚಮಲ್ಲಾದ್ರ ಬಂದಂಗೆ. ಒಂದು ಏನು ಕಾರಣ ನನ್ನ ಬಾಡಿಗೆಲ್ಲಿ ನಾನು ನಿನ್ನ ಹಾಡು ಹಾಡಲೇನು. ನೆನ್ನೆ ತನಕ ನಿನ್ನ ಪ್ರೀತಿಯ ಪ್ರೇಮದ ದಾರಿ ನಿನ್ ಜನ್ಮಕ್ಕೆ ಹೋಗೋ. ಲೀಲಲಿ ಶ್ರೀ ಚಕ್ರಧಾರಿ ರಾಜೀವನೇತ್ರನಿಗೆ ರಹಣಿ ಹಾಲ್ಗಿನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ ಜೇನಾನಿ ಜಗವಾಡೋ ಕೃಷ್ಣನಿಗೆ ಸ್ವಾಮಿಗೆ ಸ್ವಾಮಿಗೆ ಲಾಲಿ 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 ತೋ ತಾ ತಾ ತಿ ತಿ ತಿಲ್ಲಾನ ತಿಲ್ಲನ ತಿಲ್ಲಾನ ವಾಕಿಂಗ್ ತಿಲ್ಲಾನ ತಿಲ್ಲಾನ 9 ಗಂಟೆಗೆ ಪಬ್ಬಲ್ಲಿ ಡ್ರಿಂಕಿಂಗ್ ಆದ್ರೂ ಪ್ರವೀಣ ನಾವು ಅಂತ್ಯಾಕ್ಷರಿ ಆಡಿದ್ರೆ ನಾವ್ ಯಾವಾಗ್ಲೂ ಅಂತ್ಯಾಕ್ಷರಿ ಆಡ್ಬೇಕು ನೋಡ್ತೀವಿ. ಹೊಸ ಹೊಸ ಸಾಂಗ್ಸ್ ಎಲ್ಲ ಒಂದ್ ಅಷ್ಟಿದಾವೆ, ಯಾವ್ದು ರಪ್ಪಂತ ಬಾಯಿಗೆ ಬರಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಅಂತ್ಯಾಕ್ಷರಿ ಆಡ್ಬೇಕಾದ್ರೆ ಹಾಡ್ ಬರ್ತಿತ್ತಲ್ಲ, ಸಂತ ಕಾಲ ಬಂದಾಗ ಇವೇ ಹಾಡುಗಳು ವಾ ಬಂದ್ರೆ ಈ ಹಾಡುಗಳೇ ಬರುತ್ತೆ. ನಾ ಬಂದಿದ ತಕ್ಷಣ ನಾನಿರುವುದೇ ನಿಮಗಾಗಿ ಬರುತ್ತಾ. ನಿಮ್ ಚಾನಲ್ ಹೆಸರು ಗುಡ್ಡು ಗೋಲ್ಡ್. ಪ್ಲೀಸ್ ಎಲ್ರು ಗುಟ್ಟು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಆದ್ರೆ ಇವಳು ಮಾತ್ರ ಏನೋ ಪಾರ್ಟಿನೂ ಕೊಡ್ಸಲ್ಲ, ಏನೋ ಕೊಡ್ಸಿಲ್ಲ ನೋಡಿ. ಈ ಲಾಗು ನಮ್ಮ ವೀಕ್ಷಕರು 1 ಮಿಲಿಯನ್ ದಾಟಿಸಿದ್ರೆ ನನ್ಗೆ ನನ್ನ ಕಡೆಯಿಂದ ಪಾರ್ಟಿ ಅಲ್ವಾ. ನುಗ್ಗೆಕಾಯಿ ಮಹಿಮೆಗೆ ಏನ್ರಿ ಇದು? ನಾ ಅಲ್ವಾ, ನಾ ಸಾರಿ ನವಿಲೇ ನವಿಲೆ ಪಂಚರಂಗಿ ನವಿಲೆ ಆಯ್ತು ಈಗ ಆಡ್ತೀನಿ ರೀ. ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ, ತಿಳಿದು ಜಲವೆದಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಸೋತು ಮನೆಗೆ ಓಡುವೆ. ನಿನ್ನನ್ನು ಗೆಲ್ಲೋಕೆ ಆಗಲ್ಲ, ಹೋಗು ನೀ. ಅಶ್ವಮೇಧ 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 ಅಶ್ವಮೇಧ. ನಾವು ಆಡ್ತೇವೆ. ಎಸ್ಟರ್ಡೇ ನಾವು 2 ಗಂಟೆಗೆ ಹೊರಟಿದ್ವಿ, ಇವಾಗ 1 ಗಂಟೆಗೆ ಮನೇಲಿದ್ದೀವಿ. ಎಲ್ಲರೂ ನಿದ್ದೆ ಮೂಡಲ್ಲಿರೋದ್ರಿಂದ ಎಲ್ಲರೂ ಮನೆಗೆ ಬಿಟ್ಟು ಹೊರಟರು ಬೇಗ ಅವರು. ಸೊ ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಗಳನ್ನ ನೋಡಬೇಕಂದ್ರೆ ನಮ್ಮ ಗುಟ್ಟುಗೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು ಆಲ್.